ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಧೈರ್ಯದಿಂದ ಇರು, ಏನೂ ಆಗೋದಿಲ್ಲ. ಯಾರ ಬಗ್ಗೆನೂ ಭಯ ಬೇಡ. ಮೊದಲು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ನಾನು ಮಾಡಬಲ್ಲೆ, ನನ್ನಿಂದ ಯಾವ ತಪ್ಪೂ ಆಗಿಲ್ಲ ಅನ್ನೋ ಧೈರ್ಯ ನಿನ್ನಲ್ಲಿರಲಿ. ಎಲ್ಲವೂ ಸರಿ ಹೋಗುತ್ತದೆ ನೋಡು. ಅಂದು ಹೆದರಿಕೆಯಿಂದ ಮಾಡದೇ ಬಿಟ್ಟಿದ್ದೀಯ. ಇಂದು ಒಂದು ಹೆಜ್ಜೆ ಮುಂದೆ ಬಂದು ನಿನ್ನದೇ ಆದ ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀಯ. ನೀನು ಮಾಡುವಂಥ ಕೆಲಸದಲ್ಲಿ ನಿನಗೆ ಸಂಪೂರ್ಣ ನಂಬಿಕೆ ಇದೆ. ಆ ನಂಬಿಕೆಯಿಂದಲೇ ಮುಂದುವರಿತಾ ಇದೆ ಕಂದ. ಚಿಂತೆ ಮಾಡಬೇಡ. ನಿನ್ನ ಹಿಂದೆ ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಸಂಪೂರ್ಣವಾಗಿದೆ. ಯೋಚನೆ ಮಾಡಬೇಡ, ಮುನ್ನುಗ್ಗು. ನಾನಿದ್ದೇನೆ ನಿನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗಲು. ಒಂದು ಮಾತು ತಿಳಿದುಕೋ, ಯಾರು ಅಧರ್ಮ ಮಾರ್ಗದಲ್ಲಿದ್ದಾರೋ ಅಂಥವರಿಗೆ ಭಯ ಬೇಕು. ನೀನು ಧರ್ಮ ಮಾರ್ಗದಲ್ಲಿದ್ದೀಯ, ಧರ್ಮದಿಂದ ನಡೆದುಕೊಳ್ತಾ ಇದ್ದೀಯ ಅಂದ ಮೇಲೆ ನಿನಗೆ ನನ್ನ ಸಂಪೂರ್ಣವಾದ ಆಶೀರ್ವಾದ ಖಂಡಿತವಾಗಲೂ ಇದೆ. ಚಿಂತೆ ಮಾಡಬೇಡ. ಆದರೆ ಮತ್ತೊಮ್ಮೆ ಮೈಯೆಲ್ಲ ಕಣ್ಣಾಗಿರು. ಜೀವನದಲ್ಲಿ ಎಲ್ಲವನ್ನು ಹುಷಾರಾಗಿ ಬಳಸಬೇಕು. ಒಂದು ವಸ್ತು ತಂದಾದ ಮೇಲೆ ಅದನ್ನು ಸಂಪೂರ್ಣ ಬಳಸಿ ಆದ ಮೇಲೆ ಮತ್ತೊಂದಕ್ಕೆ ಕೈ ಹಾಕು. ಅದು ಇರುವಾಗಲೇ ಮತ್ತೊಂದು ವಸ್ತು ತರುವುದು ಸರಿಯಲ್ಲ. ಏನು ಹೇಳ್ತಾ ಇದ್ದೇನೆ ಎಂದು ಯೋಚನೆ ಮಾಡಿದೆಯಲ್ವಾ? ಅದಕ್ಕಾಗಿ ನಿನಗಾಗಿ ಹೇಳ್ತಾ ಇದ್ದೇನೆ. ತುಂಬ ಸಾಮಾನುಗಳು ಮನೆಯಲ್ಲಿ ಮಾಡಿಕೊಳ್ಳಬೇಡ. ಸ್ವಚ್ಛತೆ ತುಂಬ ಕಡಿಮೆ ಆಗ್ತಾ ಇದೆ. ಎಲ್ಲಿ ಸ್ವಚ್ಛತೆ ಇದೆಯೋ ಮನಸ್ಸು ಒಳ್ಳೆಯ ರೀತಿಯಿಂದಲೇ ಇರುತ್ತದೆ. ಹಾಗೆಯೇ ಮತ್ತೊಂದು ವಿಷಯ, ಮಕ್ಕಳಿಗೆ ನನ್ನ ವಿಷಯದ ಬಗ್ಗೆ ಹೇಳಿ ಅವರನ್ನು ಜ್ಞಾನ ಮಾರ್ಗ, ಧರ್ಮ ಮಾರ್ಗ, ಭಕ್ತಿ ಮಾರ್ಗದಲ್ಲಿ ನೀನು ಒಯ್ತಾ ಇದ್ದೀಯ. ಇದು ನನಗೆ ತುಂಬ ಸಂತೋಷ ಕೊಡ್ತಾ ಇದ್ದೆ. ಅಷ್ಟೇ ಅಲ್ಲ, ಯಾರೇ ಮನೆಗೆ ಬರಲಿ ಕಂದ, ಮೊದಲು ಕಿಟಕಿಯಲ್ಲಿ ಅವರು ಯಾರು ಏನೆಂಬುದನ್ನು ನೋಡಿಕೊಂಡು ಬಾಗಿಲನ್ನು ತೆಗೆ. ಮನಸ್ಸಿನಲ್ಲಿ ದುಡುಕು ಇಟ್ಟುಕೊಂಡು ತೆಗೆಯಬೇಡ. ಅರ್ಥ ಆಯ್ತಾ? ನೀನು ಯಾವ ವಿಷಯಕ್ಕಾಗಿ ಹೆದರಿಕೊಳ್ತಾ ಇದ್ದೆ ಅನ್ನೋದು ನನಗೆ ಗೊತ್ತಾಗಿದೆ. ಚಿಂತೆ ಮಾಡಬೇಡ. ಹಾಗೆಯೇ ತಾಯಿ ವಿಚಾರಕ್ಕಾಗಿ ತುಂಬ ಭಯಪಟ್ಟಿದ್ದೀಯ. ಯಾರ್ಯಾರು ಎಷ್ಟೆಷ್ಟು ದಿನ ಇರಬೇಕೆಂಬುದು ಈ ಜಗತ್ತಿನ ನಿಯಮದಲ್ಲಿ ಇದೆಯೋ ಅಷ್ಟನ್ನು ಮಾತ್ರ ಇರುತ್ತಾರೆ. ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕಲ್ಲ. ಅವರು ಮುಂದೆ ಹೋದರೆ ನೀನು ಹಿಂದೆ, ನಿನ್ನ ಹಿಂದೆ ನಿನ್ನ ಮಕ್ಕಳು, ಹೀಗೆ. ಚಿಂತೆ ಮಾಡಬೇಡ. ಎಲ್ಲ ಒಳ್ಳೆಯ ರೀತಿಯಿಂದಲೇ ಇದೆ. ಒಳ್ಳೆಯದೇ ಆಗುತ್ತದೆ. ಶುಭ ನಡೆಯುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತದೆ, ಮನಸ್ತಾಪ ಜಗಳ ಆಗೇ ಆಗುತ್ತದೆ. ಆದರೆ ನಮ್ಮ ನಡುವೆ ಮಾತ್ರ ಇರಬಾರದು. ಸಂಬಂಧವನ್ನು ಹಿಡಿದುಕೊಂಡು ಬದುಕು, ತಾಳಿಕೊಂಡು ಬದುಕು, ತಾಳ್ಮೆಯಿಂದ ಬದುಕು. ಆದರೆ ಕೈ ಮೀರಿ ಹೋದಾಗ ಬಿಟ್ಟು ಬಿಡು. ಸರಿನಾ? ಒಳ್ಳೆಯದಾಗುತ್ತದೆ.